ಆ ಕುಟುಂಬನೇ ಮುಗಿಸ್ಬಿಡ್ತೀನಿ. ಆಗ್ಲೇ ನನಗೂ ನೆಮ್ಮದಿ. ನೀನು ಹೇಳ್ತಿರೋದೆಲ್ಲ ಸರಿ ಮಂತ್ರ, ಆದ್ರೆ ಅರ್ಚನನ್ನ ಅಷ್ಟು ದೂರ ಹೇಗೆ ಕರ್ಕೊಂಡು ಹೋಗೋದು? ಇವಳು ಸುಮ್ಮನೆ ಬರ್ತಾಳ ನಮ್ಮ ಜೊತೆಲಿ. ಅಲ್ಲಿಂದ ಕರ್ಕೊ ಬರ್ಬೇಕಾದ್ರೆ ಒದ್ದಾಡಿರೋ ಪಾಡು ನಿನಗೆ ಗೊತ್ತಲ್ವಾ? ಅದಕ್ಕೂ ಪ್ಲಾನ್ ಇದೆ. ಅವಳನ್ನ ಜ್ಞಾನ ತಪ್ಪಿಸಿ ಕರ್ಕೊಂಡೋದ್ರಾಯ್ತು. ನಾವಲ್ಲಿಗೆ ರೀಚ್ ಆಗೋವರೆಗೂ ಅವಳು ರಿಚ್ ಆಗಿ ಮಲಗ್ಲಿ ಬಿಡು. ಹಂಗಾದ್ರೆ ಸಾಕು. ಯಾಕೆ ಹೇಳು? ಅಷ್ಟೆಲ್ಲ ಬಂದೋಬಸ್ತ್ ಮಾಡಿರುವಾಗ್ಲೇ ನನಗೆ ಚಾಕು ಚುಚ್ಚಿ ಹೋಗಿರೋಳು ಅವಳು. ಇನ್ನು ವಾಪಸ್ ಬೆಂಗಳೂರು ಕರ್ಕೊಂಡು ಹೋಗ್ತಿದ್ದೀನಿ ಅಂತ ಗೊತ್ತಾದ್ರೆ ಅವಳು ಸೈಲೆಂಟಾಗಿ ಮಲಗಿರ್ತಾಳ? ಅಬ್ಬಾ, ಅವಳು ಮಲ್ಕೊಂಬಿಟ್ರೆ ನನಗಷ್ಟೇ ಸಾಕು. ಸರಿ, ನಾನು ಈಗಲೇ ಹೋಗಿ ಮ್ಯಾನೇಜರ್ ಕೇಳಿ ರೂಮ್ ಖಾಲಿ ಮಾಡ್ತೀನಿ ಅಂತ ಹೇಳ್ತೀನಿ. ಮಿಕ್ಕಿದ ಪ್ಲಾನ್ ಮಾಡೋಣ. ಹೋಗು ಪುನಪ್ಪ. ಬರುವಾಗ ಹೇಗೆ 2 ಕಾರಲ್ಲಿ ಬಂದ್ವೋ ಹೋಗುವಾಗಲೂ 2 ಕಾರಲ್ಲೇ ಹೋಗಬೇಕು. ಒಂದು ಕಾರಲ್ಲಿ ನಾನು, ಇನ್ನೊಂದು ಕಾರಲ್ಲಿ ನೀನು ಅವಳು. ಹೋಗೋಗ್ಬೇಕಾಗಿರೋ ಎಲ್ಲ ವ್ಯವಸ್ಥೆನೂ ಮಾಡ್ಕೊ. ಇಲ್ಲಿ ಹತ್ತಿದ್ರೆ ಅಲ್ಲೇ ಇಳಿಯೋದು. ಖಂಡಿತ ವ್ಯವಸ್ಥೆ ಮಾಡ್ತೀನಿ. ಕಂದ ಅಣ್ಣ, ಬಂದು ಬಹಳ ಹೊತ್ತಾಯ್ತಾ? ಅಲ್ಲಿ ನಡೆದಿದ್ದೆಲ್ಲ ನೋಡಿದ್ಯಾ? ಏನ್ ಮಾಡೋದು ಕಂದ? ಯಾಕ್ರಿ ಇಬ್ರು ಸುಮ್ನಾಗ್ಬಿಟ್ರಿ? ಅಲ್ಲ, ನಾನು ಆರಾಮಾಗೇ ಇದ್ದೀನಿ. ಅಣ್ಣ ನೋಡಿ, ಅಲ್ಲಿ ಎಲ್ಲರನ್ನೂ ಸಮಾಧಾನ ಮಾಡಿ ಇಲ್ಲಿ ಬಂದು ಎಷ್ಟು ಡಲ್ ಆಗಿದ್ದಾನೆ. ಅಲ್ಲಮ್ಮ, ಇನ್ನೇನ್ ಮಾಡ್ಲಮ್ಮ ನಾನು? ಈ ಮದುವೆಗೆ ಮಂತ್ರನ್ ಕಡೆಯಿಂದ ಏನಾದ್ರೂ ತೊಂದರೆ ಬರುತ್ತೆ ಅಂತ ನಾನು ಅನ್ಕೊಂಡಿದ್ದೆ. ಆದ್ರೆ ನಮ್ಮವರಿಂದಾನೇ ತೊಂದರೆ ಬರುತ್ತೆ ಅಂತ ನಾನು ಅನ್ಕೊಂಡಿರಲಿಲ್ಲ ಕಣಮ್ಮ. ಗಾದೆ ಹೇಳ್ತಾರಲ್ಲಮ್ಮ, ಮನೆ ಹತ್ತಿ ಉರಿದರೆ ನಿಲ್ಲಬಹುದು, ದರೆ ಹತ್ತಿ ಉರಿದರೆ ನಿಲ್ಲಬಹುದೇ ಅಂತ. ನಮ್ಮವ್ರ ಮಧ್ಯಾಹ್ನ ಕಿತ್ತಾಟ ಶುರು ಆಗ್ಬಿಟ್ರೆ ಏನ್ ಮಾಡಕ್ಕಾಗತ್ತೆ ಕಂದ? ರೀ, ನಮ್ಗೆಲ್ಲ ನೀವು ತಾಳ್ಮೆ ಪಾಠ ಮಾಡ್ತಿದ್ರಿ. ಈಗ ನೀವೇ ತಾಳ್ಮೆ ಕಳ್ಕೊಂಡ್ರೆ ಹೇಗೆ? ನೋಡಿ, ನಾಳೆ ಮದ್ವೆ ಮುಗಿಯೋವರೆಗೂ ಏನೇ ಆಗ್ಲಿ ನೀವು ತಾಳ್ಮೆಯಿಂದಿರ್ಬೇಕಷ್ಟೇ. ಸುಮಾ, ನಾನೇನ್ ಬೇಕು ಅಂತ ಮಾಡ್ತೀನ? ತಾಳ್ಮೆ ಕಳ್ಕೋಬೇಕು ಅಂತ ನಾನು ಏನು ಇರ್ಲಿಲ್ಲ. ಆದ್ರೆ ನೋಡಿದ್ಯಾ ಸಂಜೀವಯ್ಯನು ಅವ್ರ ಕುಟುಂಬದವರು ಹೇಗ್ ಮಾತಾಡಿದ್ದಾರೆ ಅಂತ? ಪಾಪ ಆ ಸಿದ್ಧಾರ್ಥ ಅವ್ರ ಕುಟುಂಬದವ್ರ ಬಗ್ಗೆ ಹಾಗೆಲ್ಲ ಮಾತಾಡಿದ್ರೆ ಯಾವತ್ತೂ ಕೋಪನೇ ಬರ್ದಿರೋ ಸಿದ್ಧಾರ್ಥ ಅವ್ರಿಗೆ ಕೋಪ ಬಂತು ಅಂದ್ರೆ ಇನ್ನೆಷ್ಟು ಮಾತಾಡಿರ್ಬೇಕು ಅವರು. ಅಲ್ಲ ಅಣ್ಣ, ಅದ್ಯಾವುದು ನಮ್ ಕೈಯಲ್ಲಿ ಇರ್ಲಿಲ್ಲ ಅಲ್ವಾ? ಆಗಿದ್ದಾಗೋಯ್ತು. ನೀವ್ ಅವಾಗ್ಲೂ ನನ್ ಮಾತ್ ಕೇಳಲಿಲ್ಲ, ಇವಾಗ್ಲೂ ನನ್ ಮಾತ್ ಕೇಳ್ತಿಲ್ಲ. ಅದ್ರ ಬಗ್ಗೆ ಯೋಚನೆ ಬಿಡಿ. ನೀವಿಬ್ರು ಊಟ ಮಾಡಿ ಸ್ವಲ್ಪ ರೆಸ್ಟ್ ಮಾಡಿ. ನಾಳೆಗಿನ್ನೂ ತುಂಬಾ ಕೆಲ್ಸ ಇದೆ. ನಡೀರಿ. ಬಾ. ಏನ್ ಮೇಡಮ್, ನೀವು 1-2-3 ದಿನ ಇರ್ತೀವಿ ಅಂತ ಹೇಳ್ಬಿಟ್ಟು ಆಲ್ರೆಡಿ ಈಗ ವೆಕೆಟ್ ಮಾಡ್ತಾ ಇದ್ದೀರಲ್ಲ? ಇಲ್ಲ ಸರ್, ಅದು ನನ್ನ ಫ್ರೆಂಡಿಗೆ ಸ್ವಲ್ಪ ಎಮರ್ಜೆನ್ಸಿ ಇತ್ತು, ಹುಷಾರಿಲ್ಲ. ಅವಳನ್ನ ಕರ್ಕೊಂಡು ಹೋಗ್ಬೇಕು. ನಾವು 2-3 ದಿನ ಇದ್ದು ಎಲ್ಲ ಎಂಜಾಯ್ ಮಾಡಬೇಕು ಅಂತಾನೆ ಬಂದ್ವಿ. ಆದ್ರೆ ಈ ರೀತಿ ಆಗೋಯ್ತು, ಏನ್ ಮಾಡೋದು? ಮೇಡಮ್, ನನಗೆ ಗೊತ್ತಿರೋ ಡಾಕ್ಟರ್ ಇದ್ದಾರೆ, ಬೇಕಾದ್ರೆ ಇಲ್ಲಿಗೆ ಕರೆಸ್ತೀನಿ. ಇಲ್ಲೇ ದೊಡ್ಡ ಆಸ್ಪತ್ರೆ ಇದೆ, ಬನ್ನಿ, ಬೇಕಾದ್ರೆ ಕರ್ಕೊಂಡು ಹೋಗೋಣ. ಇಲ್ಲ ಸರ್, ಬೆಂಗಳೂರಲ್ಲಿ ಒಂದು ರೆಗ್ಯುಲರ್ ಹಾಸ್ಪಿಟಲ್ ಇದೆ, ನಾವು ಅಲ್ಲಿಗೆ ಕರ್ಕೊಂಡು ಹೋಗ್ತೀವಿ. ನಾವು ವೆಕೆಟ್ ಮಾಡ್ತೀವಿ, ಪ್ಲೀಸ್. ನೀವು ಬೇಜಾರು ಮಾಡ್ಕೋಬೇಡಿ. ರೀಫಂಡ್ ಏನ್ ಬೇಡ. ಸರಿ ಮೇಡಮ್, ನೆಕ್ಸ್ಟ್ ಟೈಮ್ ಬರೋದು ಮರಿಬೇಡಿ. ಹಾಗೆ ನಮ್ಮ ರೆಸಾರ್ಟ್ ರೇಟಿಂಗ್ ಕೊಡೋದನ್ನ ಮರಿಬೇಡಿ. ನೀವು ವೆಕೆಟ್ ಮಾಡಿದ್ಮೇಲೆ ಕೀನಾ ರಿಸೆಪ್ಷನ್ ಕೊಟ್ಬಿಡಿ ಮೇಡಮ್. ಓಕೆ, ಥ್ಯಾಂಕ್ ಯು. ವೆಲ್ಕಮ್.